ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ನಾವಿವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ? ಚಿಕ್ಕಮಂಗ್ಳೂರಿಗೆ ಹೋಗ್ತಾ ಇದ್ದೀವಿ. ಎಲ್ಲ ಫುಲ್ಲು ವಿತ್ ಆಲ್ ಪ್ರಿಪರೇಷನ್ಸ್. ಆ್ಯಂಡ್ ಇಲ್ಲಿದೆ ಕಂಪ್ಲೀಟ್ ಬ್ಯಾಚ್. ಓಕೆ, ಹೌಸ್ ದ ಜೋಶ್? ಇನ್ನೊಂದ್ಸತಿ ಹೌಸ್ ದ ಜೋಶ್? ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್. ನೈಟೆಲ್ಲ ಫುಲ್ಲು ಜರ್ನಿ ಮಾಡಿಕೊಂಡು ನಾವು ಸ್ಟೇ ಆಗಿರೋದೆ ಅಯ್ಯಾನ ವ್ಯಾಲಿ ಚಿಕ್ಕಮಂಗ್ಳೂರಲ್ಲಿ. ನೋಡ್ತಾ ಇರ್ಬೋದು ವೆದರ್ ಹೇಗಿದೆ ಅಂತ. ಕಂಪ್ಲೀಟ್ಲಿ ಚಿಲ್ಡಾಗಿದೆ, ಬ್ರಿಸ್ಲಿಂಗ್ ಇದೆ. ಆ್ಯಕ್ಚುಲಿ ಒಳ್ಳೆ ಮಜಾ ಇದೆ. ಈ ವೆದರಲ್ಲಿ ಟ್ರೆಕ್ಕಿಂಗ್ ಹೋಗ್ತಾ ಇದ್ದೀವಿ. ಆ್ಯಂಡ್ ಯಾಕೆ ಮಳೆ ಬರ್ತಾ ಇದೆ. ಪೀಸಾಗಿ ಒಂದು 2 ಅವರ್ ನಿದ್ದೆ ಹೊಡೆದು ಇವಾಗ ನೋಡಿ ಈ ನೇಚರಲ್ಲಿ ಜಾಲಿಯಾಗಿ ಕೂತ್ಕೊಂಡು ಟಿಫನ್ ಮಾಡ್ತಾ ಇದ್ದೀವಿ. ಇದು ಅದೇನೋ ಕಡುಬು ಅಂತ. ಇದು ಏನು ಕಡುಬು ಇದು? ಕೊಟ್ಟೆ ಕಡುಬು. ಸಮಥಿಂಗ್ ಸ್ಪೆಷಲ್. ಆ್ಯಕ್ಚುಲಿ ಚೆನ್ನಾಗಿದೆ ತುಂಬ ತಿನ್ನೋಕ್ಕೆ. ಹಾಂ, ಪುಣ್ಯ. ಆ್ಯಕ್ಚುಲಿ ಇದೆ ಅಯ್ಯಾನ ವ್ಯಾಲಿ. ನಾವು ಇದು ಮೋಸ್ಟ್ಲಿ ಬರ್ತಾ ಇರೋದೇ ಒಂದು 4th ಟೈಮ್ ಅನಿಸುತ್ತೆ. 2 years ಬ್ಯಾಕು ನ್ಯೂ ಇಯರ್ ಒಳ್ಳೆ ಸೆಲೆಬ್ರೇಷನ್ ಮಾಡಿದ್ವಿ, ಮಸ್ತಾಗಿ ಚಿಂದಿ ಉಡಾಯಿಸಿದ್ವಿ. ಬಟ್ ಇವಾಗ ಜಿಮ್ಮಲ್ಲಿರೋ ಫ್ರೆಂಡ್ಸ್ನೆಲ್ಲ ಕರ್ಕೊಂಬರ್ಬೇಕು ಅಂತ ಪ್ಲ್ಯಾನ್ ಹಾಕ್ಕೊಂಡು ಪ್ಯಾಕೇಜ್ ಟ್ರಿಪ್ ಇತ್ತು. ಅದನ್ನು ಕ್ಯಾನ್ಸಲ್ ಮಾಡಿ ವಾಲಂಟಿಯರ್ಗೆ ನಾವೇ ಹೋಗೋಣ ಅಂತ TT ಎಲ್ಲ ನಾವೇ ಬುಕ್ ಮಾಡಿಕೊಂಡು ಎಲ್ಲ ಏನಂತಾರೆ ಕಸ್ಟಮೈಸ್ಡ್ ಟ್ರಿಪ್ ಮಾಡಿಕೊಂಡು ನಾವು ಬಂದಿರೋದೆ ಅಯ್ಯಾನ ವ್ಯಾಲಿ. ವಯಸ್ಸೇ ಹೋಗ್ಬಿಟ್ಟಿದೆ. ಬಂಡೇಜಾಗೆ ಬಂದಿದ್ವಿ. ಆ್ಯಕ್ಚುಲಿ ಇಲ್ಲಿಂದ ನಾವು TTಲಿ ಹೋಗಕ್ಕೆ ಆಗಲ್ವಂತೆ. TTಲೇ ಪಾರ್ಕ್ ಮಾಡಿಕೊಂಡು ಬೊಲೆರೋ ಹೋಗ್ತಾ ಇದ್ದೀವಿ. ಗ್ಯಾಸ್ ನೋಡಿದ್ರಲ್ಲ ಹೇಗಿತ್ತು ಏನಂತಾರೆ ಜೀಪ್ ರೈಡು. ನಿಜ ನಾವು TTಲಿ ಬಂದಿದ್ದಾರಂತೂ ಸಾಧ್ಯನೇ ಆಗ್ತಿರ್ಲಿಲ್ಲ. ಇವಾಗೆಲ್ಲ ಟಿಕೆಟ್ ಕೌಂಟ್ರಲ್ಲಿ ವೆರಿಫಿಕೇಷನ್ ಎಲ್ಲ ಮುಗಿಸ್ಕೊಂಡು ನಾವು ಈಗ ಎಕ್ಸಾಕ್ಟಾಗಿ ಇವಾಗ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ದೀವಿ. ನೋಡಿದ್ರಲ್ಲ ವೆದರ್ ಹೆಂಗಿದೆ ಅಂತ. ನಿನ್ನ ಟ್ರೆಕ್ಕಿಂಗ್ ಮೋಸ್ಟ್ಲಿ 500 ಮೀಟರ್ಸು ಆಗಿಲ್ಲ ಅನ್ಸುತ್ತೆ. ಆಗಲೇ ಕಾಲಲ್ಲಿ ನೋಡ್ತಿದೆ. ಕಾಂತಾರ ಫಿಲಮ್ ಶೂಟಿಂಗ್ ಮಾಡಿರೋ ಸ್ಪಾಟ್ ಥರ ಕಾಣಿಸ್ತಿದೆ ನನಗೆ. ಪಕ್ಕಾ ಕಾಡು. ಲೈಫಲ್ಲಿ ಫಸ್ಟ್ ಟೈಮ್ ನಾನು ಟ್ರೆಕ್ಕಿಂಗ್ ಬರ್ತಾರೆ. ಆಲ್ಮೋಸ್ಟ್ 1.5-2 ಕಿಲೋಮೀಟರ್ಸ್ ಆಗಿರ್ಬೋದು. ನಿಜ ವೆದರ್ ಅಂತೂ ಭಯಂಕರವಾಗಿದೆ. ಇವಾಗ ಆ್ಯಕ್ಚುಲಿ ನಾನು ಸ್ವಲ್ಪ ಬಿಸಿಲು ಬರೋ ಥರ ಫೀಲ್ ಆಯಿತು. ಅವಾಗಿಂದ ಮಳೆ ನಿಂತೇ ಇಲ್ಲ. ಸಕ್ಕತ್ತಾಗಿದೆ ಮಜಾ. ಮಾತ್ರ ಸಂದಿಗೆ ಒಂದಿಲ್ಲ ನೀರು. ಅವ್ರು ಬರೋಕ್ಕಾಗಿದೆ, ಅಲ್ಲೇ ನಿಂತ್ಕೊಂಡ್ಬಿಟ್ರು. ಬನ್ನಿ ಅತ್ತಿ
ಪಾಯಿಂಟ್ ಸಿಕ್ತು. ಸಿ ಹೌಸ್ ದ ವೆದರ್, ಸೀರಿಯಸ್ಲಿ ಅಮೇಜಿಂಗ್ ಆಗಿದೆ. ನಾನಂತೂ ಆಲ್ಮೋಸ್ಟ್ ಸುಸ್ತಾಗ್ಬಿಟ್ಟೆ. ಎಷ್ಟು ಕಿಲೋಮೀಟರ್ ಆಗಿದೆ ಇವಾಗ? 2.5, ಆಲ್ಮೋಸ್ಟ್ 2.5 ಕಿಲೋಮೀಟರ್ಸ್ ನಡೆದಿದ್ದೀವಿ. ಇನ್ಮೇಲೆ ಯಾವತ್ತೂ ಟ್ರೆಕ್ಕಿಂಗ್ ಬರಲ್ಲ. ಇನ್ಮೇಲೆ ಇನ್ನೂ ಒಂದು 5-6 ಇದೆ, ಹಿಂಗೆ ಇದೆ, ಸ್ವಲ್ಪ ಕಷ್ಟ ಇದೆ. ವಿಡಿಯೋ ಮಾಡ್ತೀನಿ ಅಂತ ಇಷ್ಟು ಅಂತಾನೆ ಮಾತಾಡ್ತಿದ್ದೀರಾ? ಓಕೆ, ಹೇಳಿ ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಇಲ್ಲಿವರೆಗೂ ಬಂದಿದ್ದು ಬಂಡಾಜೆ? ಅದೇನು ಹಂಗೆ ಹಾಕೊಂತಿದ್ದೀರಿ ಕ್ಯಾಮ್ರಾ ರೆಕಾರ್ಡ್? ಹಂಗಲ್ಲ, ಆಯ್ದು ಅನ್ಕೊಳ್ಳೋಣ. ಹೇಳಿ ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಇಲ್ಲಿವರೆಗೂ ಬಂದಿದ್ದು? ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು. ಲಾಸ್ಟ್ ಇಯರ್ ಬಂದಿದ್ವಿ, ಇಲ್ಲಿಗಲ್ಲ ಬಟ್ ಇದಕ್ಕಿಂತ ಅದು ಚೆನ್ನಾಗಿತ್ತು. ಇರೋದೊಂದು ಲೈಫು ಎಂಜಾಯ್ ಮಾಡಬೇಕು. 6 ತಿಂಗಳಿಗೆ ಒಂದ್ಸತಿ ಈ ತರ ಬರ್ಬೇಕು. ಬರಲ್ಲ ಆಗಲ್ಲ ಅಂತ ಇದ್ದವರು ಅದೇ ಡೈಲಾಗ್ ಹೊಡಿತಾರೆ. ಏನು ಫಾಗ್ ಗೊತ್ತಾ? ಏನಂದ್ರೆ ಏನು ಕಾಣಿಸ್ತಿಲ್ಲ. ಸೀರಿಯಸ್ಲಿ ಮಸ್ತಾಗಿ ಹೇಗಿದೆ ಅಲ್ಲ? ವಾಪಸ್ ಹೋಗ್ತಾ ಇರೋದಾ? ಎಷ್ಟು ದೂರ ಇದೆ ಇಲ್ಲಿಂದ? ಇನ್ನೊಂದು 4 ಕಿಲೋಮೀಟರ್. ಇದೆಲ್ಲ ಅಪ್ಲೋಡ್ ಮಾಡೋದಕ್ಕಿಲ್ಲ. ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಹೆಂಗಿತ್ತು? ಸಕ್ಕತ್ತಿತ್ತು, ಸಕ್ಕತ್ ಎಕ್ಸ್ಪೀರಿಯನ್ಸ್. ಗೊತ್ತಾ? ಗೊತ್ತಿಲ್ಲ, ಇನ್ನ ಹೇಳ್ಬೇಕು. ವಾಪಸ್ ಹೋಗ್ಬೇಕಾದ್ರೆ ಹೇಳ್ತೀನಿ. ಹೋಗ್ತಾಳೆ, ನಿಂತ್ಕೊಂತಾಳೆ, ವೆದರ್ ಎಂಜಾಯ್ ಮಾಡುವಾಗ ಕೈ ಅಡ್ಡ ಮಾಡ್ತಾಳೆ, ಆಮೇಲೆ ಲಿಟ್ರಲಿ ಮ್ಯಾರಥಾನ್ ಓಡ್ತಾವಳೆ. 1 ಅವರಲ್ಲೇ ನೀವು ಎಲ್ಲಾ ತರ ವೆದರ್ ನೋಡ್ಬೋದು. 10 ನಿಮಿಷ ಬಿಸಿಲಿರುತ್ತೆ, 10 ನಿಮಿಷ ಫಾಗ್ ಇರುತ್ತೆ, 10 ನಿಮಿಷ ಮಳೆ ಇರುತ್ತೆ. ಎಲ್ಲ ನನ್ನ ಯೂಟ್ಯೂಬ್ ಬ್ಲಾಗರ್ ವೀಕ್ಷಕರಿಗೆ ಸ್ವಾಗತ, ಸುಸ್ವಾಗತ. ಮಾತುಕತೆ ವಿತ್ ಸಿಕೆ ಎಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಕ್ಕತ್ತಾಗಿದೆ ಟ್ರೆಕ್ಕಿಂಗು. ನೋಡಿ, ಅವಾಗ ಒಂದೊಂದು ಕಂಟೆಂಟ್ ಕೊಡ್ತಾ ಇರ್ತೀನಿ. ನೀವು ಕ್ಯಾಮ್ರಾ ಆನ್ ಅಲ್ಲೇ ಇಟ್ಕೊಂಡಿರಿ, ಮಿಸ್ ಮಾಡ್ಕೊಂಡ್ರೆ ನಾನೆಲ್ಲ ಜವಾಬ್ದಾರಿ, ಆಯ್ತಾ? ಹಾ, ಹಂಗೆ ತಳ್ಬಿಡ್ತೀನಿ. ಸೆಕೆಂಡ್ ಟೈಮ್ ಬೇಕಪ್ಪ. ಲಾಸ್ಟ್ ಅಲ್ಲಿ ಹಾ ಅಂತಿರಲ್ಲ ಯಾಕೆ? ಅವಾಗೆಲ್ಲ ಆಗಲ್ಲ, ಎಲ್ಲೂ ಒಂದು ಸೆಕೆಂಡ್ ಆಗ್ಬಾರ್ದು. ಲಾಸ್ಟ್ ಅಲ್ಲಿ ಹಾ ಅಂತಿರಲ್ಲ ಯಾಕೆ? ಆಯ್ತಾ? ಏನ್ ಹೇಳಿದ್ರು ಅದಕ್ಕೆ ಹಾ ಅಂತಿರಲ್ಲ ಲಾಸ್ಟ್ ಅಲ್ಲಿ. ಅದು ನೆನ್ನೆ ಎಫೆಕ್ಟ್. 1 2 3 ಇಲ್ಲ ಬ್ರೋ, ಅದಕ್ಕಿಂತ ಮುಂಚೆ 1 2 3 1 2 3. ಫ್ರೆಂಡ್ಸ್ ಎಲ್ಲರೂ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಆಗಿರೋರೆಲ್ಲ ಅನ್ಸಬ್ಸ್ಕ್ರೈಬ್ ಆಗಿ. ಸೀರಿಯಸ್ ಆಗಿ ಹೇಳಮ್ಮ. 1 2 3 ಸ್ಟಾರ್ಟ್ ಮಾಡೋಣ. ನಾನು ಇದನ್ನ ಮಾಡ್ತೀನಿ. 1 2 3. ಅಲ್ಲೆಲ್ಲರೂ ಸಕ್ಕತ್ತಾಗಿದೆ ಬಿಡು. ಅದನ್ನ ಹತ್ತಕ್ಕಾಗುತ್ತಾ? ಹುಷಾರು. ಹತ್ತು ಹಿಡ್ಕೋಬೇಕು ಆಮೇಲೆ ಹೋಗಿ. ಹೆಂಗೋ ಜಿಮ್ ಮಾಡಿಕೊಂಡು ಶೂಟಿಂಗ್ ಮಾಡ್ಕೊಂಡಿದ್ದೆ. ಟ್ರೆಕ್ಕಿಂಗ್ ಕರ್ಕೊಂಬಂದ್ಬಿಟ್ಟು ಬೇಡ, ಇಲ್ಲಿ ಆಲ್ಮೋಸ್ಟ್ ಮುಗೀತು ಟ್ರೆಕ್ಕಿಂಗು. ಇನ್ನೇನು ರೀಚ್ ಆಗ್ತಿದ್ದೀವಿ ಬಂಡೇಜ ಫಾಲ್ಸ್ ಆಫ್ಟರ್ 8 ಕಿಲೋಮೀಟರ್ಸ್ ಆಫ್ ಟ್ರಕ್. ಸೀರಿಯಸ್ಲಿ ಮಸ್ತಾಗಿದೆ. ಫಾಲ್ಸ್ ಹತ್ರ ನನ್ನ ಪ್ರಕಾರ ಏನು ಕಾಣಿಸೋದಿಲ್ಲ ಅನ್ಸುತ್ತೆ.
ಆ ಲೆವೆಲ್ಗೆ ಫಾಗ್ ಇರುತ್ತೆ. ಹೆವಿ ಅಂದರೆ ತುಂಬ ಸ್ಥಿತಿ ಅಂತೆ. ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ. ಹೋಗೋಣ. ಇನ್ನು 200 ಮೀಟರ್ ಇದೆಯಂತೆ. ಆಗಿದಾಗಿ ಫೈನಲಿ ಬಂಡಾಜೆ ಬಂದಿದ್ವಿ. 8 ಕಿಲೋಮೀಟರ್ ಟ್ರಕ್ಕಿಂಗು. ನರಕ ನನ್ನ ಲೈಫಲ್ಲಿ ಯಾವತ್ತೇನು ಬರಲ್ಲಪ್ಪ. ಬಟ್ ಆದರೂ ಒಂಥರ ಥ್ರಿಲ್ಲಿಂಗ್ ಆಗಿರುತ್ತೆ. ಲೈಫಲ್ಲಿ ಈ ಥರ ಒಂದು ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು.